ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ವಾರದಿಂದ ವಿಡಿಯೋ ಮಾಡಿರಲಿಲ್ಲ. ಇವತ್ತು ವಾರದ ನಂತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಿಂದನೇ ವಿಡಿಯೋ ಶುರು ಮಾಡಿರೋದು. ಪಕ್ಷದ ಹಬ್ಬ ಮಾಡ್ತೀವಿ ನಮ್ಮ ಸೈಡೆಲ್ಲ, ಹಾಸನ ಸೈಡು. ಸೊ ಹಾಗಾಗಿ ಇವತ್ತು ಸ್ವೀಟೆಲ್ಲ ಮುಗಿದೋಗಿದೆ. ಭಾನುವಾರನೇ ಪಕ್ಷ ಮುಗಿದಿದೆ. ಸೋಮವಾರ ಆಗಿರೋದ್ರಿಂದ ನೆಕ್ಸ್ಟ್ ಡೇ ನಾನ್ ವೆಜ್ ಏನೂ ಮಾಡಲಿಲ್ಲ. ಮಂಗಳವಾರ ಮರಿ ಎಲ್ಲ ಹೊಡೆದಿದ್ರು ಅಮ್ಮನ ಮನೇಲಿ. ಸೊ ಹಾಗಾಗಿ ಅಮ್ಮನ ಮನೆಗೆ ಡೈರೆಕ್ಟು ಆಸ್ಪತ್ರೆಯಿಂದ ಅಲ್ಲಿಗೆ ಹೋಗಿದ್ದೀನಿ. ಸೊ ಒಂದು ವಾರ ವಿಡಿಯೋ ಹಾಕಿಲ್ಲ, ಲೇಟ್ ಆಗಿದೆ. ಎಲ್ಲರ ಕಡೆಯಿಂದ ಕ್ಷಮೆ ಇರಲಿ. ನಾನು ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಾಯಿರ್ತೀನಿ. ಹಾಗೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಎಡೆ ಎಲ್ಲ ತಗೊಂಡು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಅಮ್ಮ ಬಿಸಿನೀರೆಲ್ಲ ಕಾಯಿಸಿದ್ರು. ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಎಡೆ ತಗೊಬಿಟ್ಟು ಬರ್ತಾಯಿದ್ದೀವಿ. ಅಣ್ಣ, ನಾನು, ಅಮ್ಮ 3 ಜನ ಹೋಗ್ತಾಯಿದ್ದೀವಿ. ಬೆಳಗ್ಗೆನೇ ನಾನು ಬರೋದ್ರೊಳಗಡೆ ಮರಿ ಎಲ್ಲ ಹೊಡೆದು ಅಡುಗೆ ಎಲ್ಲ ಆಗೋಗಿತ್ತು. ಸೊ ಲೇಟ್ ಆಯಿತು. ನಾನು ಡಿಸ್ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ಬರೋದ್ರೊಳಗಡೆ, ಹಾಗಾಗಿ ಲೇಟಾಗಿರೋದ್ರಿಂದ ಬಂದ ತಕ್ಷಣ ಹತ್ರ ದೇವಸ್ಥಾನಕ್ಕೆ ಕರ್ಕೊಂಬಿಟ್ಟು ಬಂದರು. ಬೆಳಗ್ಗೆ ಬಂದಿರಲಿಲ್ವಲ್ಲ. ಸೊ ಹಾಗಾಗಿ ನಾವು ನಮ್ಮ ಸೈಡೆಲ್ಲ ಮರಿ ಹೊಡೆದ್ರೆ ಎಡೆ ತೊಗೊಂಡು ಬಂದು ಎಡೆ ಮಾಡಿದ ನಂತರನೇ ನಾವು ಊಟ ಕೊಡೋದು. ಕೆಲವು ಸೈಡು ಮರಿ ಹೊಡೆಯೋದೊಂದೇ, ಎಡೆ ಏನು ಕೊಡೋಲ್ಲ. ಬಟ್ ನಮ್ಮ ಸೈಡೆಲ್ಲ ಮರಿ ಹೊಡೆದು ದೇವಸ್ಥಾನಕ್ಕೆ ಬಂದಿದ್ರು ಮತ್ತು ಏನು ತೊಗೊಂಡೋಗಿ ಎಡೆ ಎಲ್ಲ ಕೊಡ್ತಾರೆ. ಅದನ್ನು ನೆಡ್ಸ್ಕೊಂಬಂದಿರೋ ಥರ. ಹಾಗೆ ನಾವೆಲ್ಲ ಒಳಗಡೆ ಹೋಗಂಗಿಲ್ಲ. ಅಮ್ಮ, ಅಣ್ಣ ಅವರೆಲ್ಲ ಹೋಗಿ ಪೂಜೆ ಮಾಡ್ಕೊಂಬಿಟ್ಟು ಬಂದರು. ಹಾಗೆ ಸುತ್ತ ಬೆಳೆ ಇದೆ, ಜೋಳದ ಬೆಳೆ. ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಈ ಟೈಮಲ್ಲಂತೂ ಅದು ಬೇಯಿಸ್ಕೊಂಡು ತಿಂತಾರಲ್ಲ, ಅದಾಗಿರ್ಬೋದು, ಸುಟ್ಕೊಂಡು ತಿನ್ನೋಕ್ಕಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೋಗುವಾಗ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಮರೆತು ಬಂದುಬಿಟ್ಟೆ, ಕಿತ್ಕೊಂಬರೋಕ್ಕಾಗಲೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕರೆಕ್ಟಾಗಿ ಮಳೆ ಬೇಕು. ಮಳೆ ಹೋಗಿದೆ. ಎಲ್ಲರೂ ಬಾಯಲ್ಲೂ ಒಂದೇ, ಜೋಳ ಚೆನ್ನಾಗಿ ಬಂದಿದೆ, ಮಳೆ ಹೋಗಿದೆ ಅಂತ. ಈಗ ಹೆಂಗಾಗುತ್ತೆ ಅಂದರೆ ಕೈಗೆ ಸಿಗೋದು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಗೋಗುತ್ತೆ. ತುಂಬ ಚೆನ್ನಾಗಿ ಒಂದೇ ಹದವಾಗಿ ಬೆಳೆ ಬಂದಿದೆ. ಈಗ ಒಂದೇ ಒಂದು ಬ್ಯಾಚು ಮಳೆ ಬಂದರೆ ಅದು ಪೂರ್ತಿ ಫಸಲು ಕೈ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ. ಈ ದೇವಸ್ಥಾನ ಬಂದು ಸ್ವಲ್ಪ ಹೈಟಲ್ಲಿದೆ, ಗುಡ್ಡದ ಇದರಲ್ಲಿ. ಸುತ್ತ ದೇವಸ್ಥಾನ ಹತ್ರ ನಿಂತ್ಕೊಂಡು ನೋಡಿದ್ರೆ ಸುತ್ತ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಅಣ್ಣ, ಅಮ್ಮ ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ರಿಲೇಟಿವ್ಸ್ಗೂ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ರು ಅಮ್ಮನ ಮನೇಲಿ. ಸೊ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ನಾವು ಎಡೆ ಕೊಟ್ಟು ಬರ್ತೀವಿ ಅಷ್ಟರೊಳಗಡೆ ಅಂತ ಬಂದಿದ್ದೀವಿ. ಇನ್ನೇನು ಪೂಜೆ ಕೂಡ ಆಯಿತು. ಬರೀ ಸಾರು ಇದಕ್ಕೆ ಹಾಕಿ, ಪೀಸ್ ಅದಕ್ಕೆ ಹಾಕ್ಲಿ. ಭಟ್ರು ಅಮ್ಮ ನೇಣ ಸಿಕ್ಕಾಬಟ್ಟೆ ಇರಂಗಿತ್ತಲ್ಲ. ಎಷ್ಟು ಕೆ ಜಿ ಬಂತು? 25ಕ್ಕೆ 3 kg. ಪರವಾಗಿಲ್ಲ, 25ಕ್ಕೆ 3 kg ಅಂದರೆ ಏನು ಜಾಸ್ತಿ ಇಲ್ಲ. ತಡಿ ಕೂತ್ಕೊಳ್ಳಿ, ತಡಿ ಅಮ್ಮ, ಕೂತ್ಕೊಳ್ಳಿ, ತಡಿ. ತೋಡ್ಕೊಂಡು ನಡಿ, ತಡಿ. ಆತು ಮತ್ತೆ ಅರ್ಶಿಣಿ ಎಲ್ಲ ಹೇಳ್ಬೇಕು. ಈಗ ಎಲ್ಲಿರೋದು? ನಂಗೆ 2 ಗಂಡು ಮಕ್ಕಳು. ಬೆಳ್ಳುಳ್ಳಿ ಹಚ್ಕಳೆ. ಹೌದಾ? ಅದೆಷ್ಟೋ ಇದಕ್ಕೆ ಹೋಗುತ್ತಂತೆ, ಅದಕ್ಕೆ ಸುಮ್ಮನೆ. ಅದೇ ಬೆಳ್ಳುಳ್ಳಿ ಹಚ್ಕೊಂಡ್ರೆ ಬೇಗ ಕಡಿಮೆ ಆಗುತ್ತೆ ಅಂತಾರಲ್ಲ. ಹಾಂ, ಸಂಜೆವರೆಗೂ ಊಟ ಬಡಿಸಿದ್ದೇ ಆಗೋಯ್ತು. ನಾನ್ ವೆಜ್ ಅಂದರೆ ಹಂಗೆ ಸಿಂಗಲ್ ಆಗಿ ಬರ್ತಾನೆ ಇರ್ತಾರೆ ಒಬ್ಬೊಬ್ಬರಾಗಿ. ಸೊ ಎಲ್ರಿಗೂ ಇನ್ವೈಟ್ ಮಾಡಿದರು. ಸ್ವಲ್ಪ ಊಟ ಕೊಡೋದು ಲೇಟಾಗೋಯಿತು. ಎಲ್ಲ ಅಡುಗೆ ಎಲ್ಲ ಆಗಿ ಎಡೆ ಎಲ್ಲ ಕೊಟ್ಟು ಸಮಯ ಹಿಡಿತು. ಸೊ ನಾವು ಕೂಡ ಸಂಜೆ 5 ಗಂಟೆ ಊಟ ಮಾಡಿದ್ದು. ಯಾಕಂದರೆ ಎಲ್ಲರೂ ಊಟಕ್ಕೆ ಊಟ ಮಾಡಬೇಕಲ್ಲ. ಹಾಗಾಗಿ ನಮ್ಮ ಮಕ್ಕಳು ಕಿತ್ತಾಡಿ ಜಗಳ ಆಡಿ ಸುಸ್ತಾಗಿ ಇವಾಗ ಎಲ್ಲೋ ನಿಮ್ಮದೇ ಟಿ ವಿ ನೋಡ್ತಾ ಕೂತಿದ್ದಾರೆ. ಸಂಜೆ ಹೊತ್ತಿಗೆ ನಮ್ಮ ಆಂಟಿ ಮಗಳು ಎಲ್ಲ ಬಂದರು. ಅವಾಗ ಸ್ವಲ್ಪ ಹಂಗೆ ಮಾತಾಡ್ತಾ ಕೂತಿದ್ರು. ನಾವು ಇರೋದನ್ನೆಲ್ಲ ಬಿಸಿ ಮಾಡಿ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತೇಳಿ ಅಡುಗೆ ಉಳ್ದಿತ್ತಲ್ಲ ಅದನ್ನೆಲ್ಲ ಬಿಸಿ ಮಾಡ್ತಾಯಿದ್ದು. ನಮ್ಮ ಚಿಕ್ಕಮ್ಮರು ಬಂದಿದ್ರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ.
ಗೈಸ್ ನಾನ್ ವೆಜ್ ಅಂತಂದ್ರೇ ಒಂಥರ ಫಸ್ಟ್ ಡೇ ಮಾಡೋ ದಿವಸ ತಿನ್ನಬೇಕು ಅಂತ ಅನ್ಸೋದಿಲ್ಲ. ಯಾಕೆಂದರೆ ಅದು ನೋಡಿ ನೋಡಿ ಬೇಜಾರಾಗೋಗಿರುತ್ತೆ. ಅದೇ ಒಂದು 2 ದಿವಸ ಬಿಟ್ಟು ಕೊಟ್ಟರೆ ನೀಟಾಗಿ ಊಟ ಮಾಡ್ಬೋದು. ಮಟನ್ ಅಂದ್ರೇ ಹಾಗೆ ಸ್ವಲ್ಪ ಫ್ಯಾಟ್ ಇರುತ್ತಲ್ಲ, ಅದು ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಸ್ಟಾರ್ಟಿಂಗ್ ಡೇ. ಬಟ್ ಯಾರಾದರೂ ಮಾಡಿಕ್ಕಿದ್ರೆ ನೀಟಾಗಿ ಊಟ ಮಾಡ್ತೀವಿ. ಬಟ್ ನಾವೇ ಮಾಡಿ ಅದು ನೋಡ್ತಾ ಇದ್ದರೆ, ನಾನಂತೂ ಇವತ್ತು ಮಾಡಿಲ್ಲ, ಬಟ್ ಅದನ್ನು ಬಡಿಸಿ ಎಲ್ಲ ಮಾಡಿದ್ನಲ್ಲ ನೋಡಿದ್ನಲ್ಲ, ಬಟ್ ಆ ಥರ ನೀಟಾಗಿ ತಿನ್ನೋಕ್ಕಾಗಲಿಲ್ಲ. ಒಂದು ದಿವಸ ಆದಮೇಲೆ ಕೊಟ್ಟರೆ ನೀಟಾಗಿ ಊಟ ಮಾಡ್ತೀವಿ. ಬಟ್ ನನಗೆ ಯೂಶ್ವಲಿ ನಾನ್ ವೆಜ್ ಅಂದರೆ ಸಖತ್ ಇಷ್ಟ. ಅದು 4 ದಿವಸ ಸಾಂಬಾರಾಗಲಿ ನಾನು ಊಟ ಮಾಡ್ತೀನಿ. ಆ ಥರ ನನಗೆ ಅಷ್ಟಿಷ್ಟ ಮಟನ್ ಸಾಂಬಾರು ಅಂದರೆ. ಸೊ ಹಾಗೆ ಹೇಳ್ತಿದ್ದೆ, ನನಗೆ ನೀಟಾಗಿ ಇಡಿ, ನಾನು ಕುದಿಸ್ಕೊಂಡಾಗಲೇ ನಾನು ಊಟ ಮಾಡ್ತೀನಿ ಅಂತ. ಹಾಗೆ ಚಿಕ್ಕಮ್ಮ ನಮ್ಮಮ್ಮ ಎಲ್ಲ ಮಾತಾಡ್ತಾ ಕೂತಿದ್ರು. ಅಮ್ಮ ಕಾಲು ನೋವು ಅಂತಲೇ ಇದ್ದರು. ಅಂದರೆ ಫುಲ್ ಸುಸ್ತಲ್ಲ, ಒಡ್ಡಾಟ ಜಾಸ್ತಿ, ದೇವಸ್ಥಾನಕ್ಕೆ ಹೋಗೋದು ಹಿಂಗೆಲ್ಲ ಮಾಡ್ತಾಯಿದ್ರು. ಹಾಗೆ ಸಂಜೆ ಊಟಕ್ಕೆ ಏನೇನೆಲ್ಲ ಬಿಸಿ ಮಾಡ್ತಾಯಿದ್ವಲ್ಲ, ಬಿಸಿ ಇದ್ದರೆ ಚಂದ ಮಟನ್ ಸಾಂಬಾರು ಅಂತ ಎಲ್ಲ ಮಿಕ್ಕಿತ್ತು ಸಂಜೆಗೆ ಆಗೋವಷ್ಟು. ಸೊ ಹಾಗಾಗಿ ನಮ್ಮ ಶ್ವೇತಾ ಎಲ್ಲನೂ ಎತ್ಬಿಟ್ಟು ನೀಟಾಗಿ ಬಿಸಿ ಇಡ್ತಾಯಿದ್ಲು. ಪದೇ ಪದೇ ಕೈ ಆಡಿದ್ರೆ ಇದಾಗುತ್ತೆ ಅಂತ ಬೆಳಗ್ಗೆ ಊಟ ಮಾಡೋದನ್ನೆಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟು, ಇವಾಗ ಊಟ ಮಾಡೋದನ್ನೆಲ್ಲ ಅದನ್ನು ಕೂಡ ಒಂದು ಸೈಡ್ ಎತ್ತಿಡ್ತಾಯಿದ್ಲು. ಮಟನ್ ಸಾಂಬಾರ್ದು ತುಂಬ ಚೆನ್ನಾಗಿತ್ತು. ನಮ್ಮ ಮಾವ ತುಂಬ ಚೆನ್ನಾಗಿ ಕೂಡ ಮಾಡಿದರು. ನಮ್ಮ ಮಾವನೇ ಅಡುಗೆ ಎಲ್ಲ ಮಾಡಿದ್ದು. ಯೂಶ್ವಲಿ ಯಾವಾಗಲೇ ಮಟನ್ ಸಾಂಬಾರು ಮಾಡಿದ್ರು ಮಾವನೇ ಮಾಡೋದು. ಚೆನ್ನಾಗಿ ಮಾಡ್ತಾರೆ, ನಾಟಿ ಸ್ಟೈಲಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ತುಂಬ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಋತುಂಗೆ ಹುಷಾರಿಲ್ದಿರೋ ಕಾರಣ ನನಗೂ ಅಷ್ಟೊಂದು ವಿಡಿಯೋ ಮಾಡೋ ಅಷ್ಟು ಮೈಂಡ್ ಫ್ರೆಶ್ ಇಲ್ಲ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.